ಇನ್ನೊಂದು ಕೆನ್ನೆಗೆ ಹೊಡೆದಿದ್ದಾರೆ ಹಾಗೆ. ಬಟ್ ಇದು ಅಷ್ಟು ಜಾಸ್ತಿ ಮಾಡಿದ್ದು ತಪ್ಪೇನಾ ಅಂತೇಳಿ ನಾವು ಹೇಳ್ತೇವೆ, ವಾದಿಸ್ತೇವೆ. ಪ್ರಾಬ್ಲಮ್ ಇದೆ, ಉರಿ ಬಿಸಿಲು ಒಂದು ಜಾಸ್ತಿ ಇದೆ, ಗ್ಯಾಸ್ ಇದೊಂದು ಬಿಸಿ ಜಾಸ್ತಿ ಇದೆ, ಎಲ್ಲ ಉಪಯೋಗ ಮಾಡಿದೆ, ಅದರಲ್ಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಈಗಿನ ಸೆಕೆಗೆ. 193 ರೂಪಾಯಿ ಒಂದು ಸಿಲಿಂಡರ್ ಮೇಲೆ ಏರಿಸಿದ್ದಾರೆ. ಇದು ಸಾಧಾರಣವಾಗಿ ಮಧ್ಯಮ ವರ್ಗದ ಹೋಟೆಲ್ಗಳಲ್ಲಿ ಹೋಟೆಲ್ ಅಸೋಸಿಯೇಷನ್ ಉಂಟು, ಆದರೆ ಹೋಟೆಲ್ ಅಸೋಸಿಯೇಷನ್ ಅಷ್ಟು ಆಕ್ಟಿವ್ ಆಗಿ ಇಲ್ಲ ಅಂತ ಹೇಳ್ಬೋದು ನಾವು ಮಂಗಳೂರಲ್ಲಿ. ಅಷ್ಟವರೆಗೆ ಗ್ಯಾಸಲ್ಲಿ ಅಡುಗೆ ಮಾಡ್ತಿದ್ದಂತಹ ಕಾರ್ಮಿಕರು ಕಟ್ಟಿಗೆಯನ್ನು ಉಪಯೋಗಿಸಿಕೊಂಡು ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಮತ್ತೆ ಹೆಚ್ಚಳವಾಗಿದೆ. ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ಕೂಡ ಇದರ ಬಿಸಿ ತಟ್ಟಿರುವಂಥದ್ದು. ಈ ಕುರಿತಾಗಿ ಏನೆಲ್ಲ ಆಗಿದೆ, ಎಫೆಕ್ಟ್ ಆಗಿದೆ, ಈ ಎಲ್ಲದರ ಕುರಿತು ಮಾತನಾಡೋಕೆ ನಮ್ಮಲ್ಲಿ ಹೋಟೆಲ್ ಮಾಲೀಕರ ಸಂಘದ ಸದಸ್ಯರಾದ ರಮೇಶ್ ನಾವಡ ಅವರು ಸರ್ ಇದ್ದಾರೆ. ಸರ್, ಇದೀಗ ವಾಣಿಜ್ಯ ಸಿಲಿಂಡರ್ ಬೆಲೆ ಏನಿದೆ ಜಾಸ್ತಿ ಆಗಿದೆ, ಇದರ ಎಫೆಕ್ಟ್ ನಿಮ್ಮ ಉದ್ಯಮಕ್ಕೂ ತಟ್ಟಿರುವಂಥದ್ದು. ಜೊತೆಗೆ ಫುಡ್ಗಳ ಬೆಲೆಯಲ್ಲಿ ಏನಾದರೂ ಹೆಚ್ಚಳ ಆಗುತ್ತಾ? ನೀವೇ ಅಲ್ಲ, ಈಗ ಬೆಲೆ ಜಾಸ್ತಿ ಆದ ಕಾರಣ ಗ್ಯಾಸ್ ಅಂಡ್ ಇದ್ದು ನಾವು ಬೆಲೆ ಜಾಸ್ತಿ ಮಾಡಲೇಬೇಕಾಗ್ತದೆ, ಇಲ್ಲದೆ ಸಾಧ್ಯವಿಲ್ಲ. ಮೊನ್ನೆ ಮಾರ್ಚಿನ ಮೇಲೆ ನಮಗೆ ಪೆಟ್ಟು ಬಿದ್ದಿದೆ ಯುದ್ಧ ನಂತರ. ಈಗ ಇದು ಇನ್ನೊಂದು ಪೆಟ್ಟು, ಒಂದು ಕೆನ್ನೆಗೆ ಹೊಡೆದಿದ್ದಾರೆ, ಮತ್ತೆ ಈಗ ಇನ್ನೊಂದು ಕೆನ್ನೆಗೆ ಹೊಡೆದಿದ್ದಾರೆ ಹಾಗೆ. ಬಟ್ ಇದು ಅಷ್ಟು ಜಾಸ್ತಿ ಮಾಡಿದ್ದು ತಪ್ಪೇನಾ ಅಂತೇಳಿ ನಾವು ಹೇಳ್ತೇವೆ, ವಾದಿಸ್ತೇವೆ. ಒಂದು ಸ್ವಲ್ಪ ಏರಿಸಿದ್ರೆ ಸಾಕಿತ್ತು. ಇಡೀ ನಮ್ಮ 35 ವರ್ಷ ಸರ್ವಿಸ್ನಲ್ಲಿ ಫಸ್ಟ್ ಟೈಮ್ ಇಷ್ಟು ಗ್ಯಾಸಿಗೆ ರೇಟ್ ಜಾಸ್ತಿ ಮಾಡಿದ್ದು ಹಾಗೆ. ಇದು ನಮ್ಮ ಉದ್ಯಮಕ್ಕೆ ದೊಡ್ಡ ಹೊಡೆತವೆ. ಮತ್ತು ಈಗ ಜನದ್ದು ಪ್ರಾಬ್ಲಮ್ ಸಹ ಉಂಟು. ಮೊನ್ನೆ ಯುದ್ಧ ಆಗೋಗೇನೆ ಕೆಲವು ಜನ ಎಲ್ಲ ಊರಿಗೆ ಹೋಗಿದ್ರು, ಇನ್ನು ಹೋಟ್ಲೆಲ್ಲ ಬಂದಾಗ್ತದೆ ಅಂತೇಳಿ. ಇನ್ನು ಊರಿಗೆ ಹೋದವ್ರು ಯಾರು ಬರಲಿಲ್ಲ ಹಾಗೆ. ಅದು ಸಹ ತೊಂದರೆ, ಇದು ಸಹ ತೊಂದರೆ, ಒಟ್ಟಾಸಿ ನಾವು ತೊಂದರೆಯಲ್ಲೇ ಇದ್ದೇವೆ, ಸಿಲುಕಿದ್ದೇವೆ. ಸರ್, ಇದೀಗ ಬೆನ್ನಿಗೆ 2 ಸಲ ಬೆಲೆ ಏರಿಕೆ ಆಗಿರುವಂಥದ್ದು. ಹೀಗಾಗಿ ನಿಮ್ಮ ಹೋಟೆಲ್ಗಳಿಗೆ ಬರುವಂತಹ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆಯೇ? ಇಲ್ಲ, ಜನ ಹೋಟ್ಲನ್ನು ನಂಬಬೇಕಷ್ಟೇ. ಪೇಟೆಯಲ್ಲಿ ಇದ್ದವರು ಮನೆಯಲ್ಲಿ ಮಾಡುವಂಥ ಆಲೋಚನೆ ಯಾರಿಗಿರುವುದಿಲ್ಲ. ಮತ್ತೆ ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ ಇದ್ದು ಅವರು ಸಹ ಆಲೋಚನೆ ಮಾಡ್ತಾರೆ, ತಲೆ ಬಿಸಿ ಇಲ್ಲ, ಹೋಟ್ಲಲ್ಲಿ ಬಂದು ತಿಂದು ಹೋದ್ರೆ ಉತ್ತಮ ಅಂತೇಳಿ. ಅವರ ಟೈಮಿಗೆ ಇದಕ್ಕೆ ನಮ್ಮ ಹೋಟ್ಲು ಸೆಟ್ ಆಗ್ತದೆ, ಹೋಟ್ಲ ಫುಡ್ ಅವರಿಗೆ ಸೆಟ್ ಆಗ್ತದೆ ಹಾಗೆ. ಅದೇನಿಲ್ಲ, ಗಿರಾಕಿ ಎಲ್ಲ ಹಾಗೆ ಉಂಟು, ಮೊದಲಿನ ಹಾಗೆ ಇದೆ. ಪ್ರಾಬ್ಲಮ್ ಇದೆ, ಉರಿ ಬಿಸಿಲು ಒಂದು ಜಾಸ್ತಿ ಇದೆ, ಗ್ಯಾಸ್ ಇದೊಂದು ಬಿಸಿ ಜಾಸ್ತಿ ಇದೆ, ಮತ್ತೆ ಲೇಬರ್ ಪ್ರಾಬ್ಲಮ್ ಇದೆ. ಅದು ನಮಗೆ 3 ಬಿಸಿಯೇ ಈಗ. ಸರ್, ಇದೀಗ ಮುಖ್ಯವಾಗಿ ಗ್ಯಾಸ್ ಅಭಾವ ಇರುವಂಥದ್ದು. ಹೀಗಾಗಿ ನೀವು ಇಲ್ಲಿ ಫುಡ್ಗಳನ್ನು ತಯಾರಿ ಮಾಡೋಕ್ಕೆ ಕಟ್ಟಿಗೆಗಳನ್ನು ಉಪಯೋಗ ಮಾಡಿ. ಕಟ್ಟಿಗೆ ಎಲ್ಲ ಉಪಯೋಗ ಮಾಡಿದೆ, ಅದರಲ್ಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಈಗಿನ ಸೆಕೆಗೆ. ಅದೊಂದು ಮೊದಲಿನ ಕ್ರಮದಲ್ಲಿ ಆಗಿ ಹೋಗ್ತಿತ್ತು, ಆದರೆ ಪೇಟೆಯಲ್ಲಿ ಅದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಪೇಟೆಯಲ್ಲಿ ಎಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ, ಗಾಳಿ ಗೀಳಿ ಮತ್ತೆ ಎತ್ತರ ಜಾಗ, ವಿಶಾಲ ಜಾಗ. ಇಲ್ಲಿ ಸುತ್ತಮುತ್ತ ಮನೆಯವರೆಲ್ಲ ಮತ್ತೆ ನಮಗೆ ಊರು ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕಿಂತ ಅದು ಗ್ಯಾಸೇ ಉತ್ತಮ ನಮಗೆ. ಎಲ್ಲ ಒಲೆ ಸಹ ನೋಡಿ ಆಯ್ತು ನಾವು, ಕರೆಂಟ್ ಇದೆಲ್ಲ ನಿಜವಾಗಿ ಉತ್ತಮವಾದ ಒಲೆ ಗ್ಯಾಸ್ ಒಲೆ. ಬಟ್ ಈಗ ಗ್ಯಾಸ್ ಇದು ರೇಟ್ ಜಾಸ್ತಿ ಮಾಡಿದ್ದಾರೆ. ಆದ ಕಾರಣ ನಾವು ಊಟದ ತಿಂಡಿ ತಿನಿಸುಗಳ ರೇಟನ್ನು ಏರಿಸಬೇಕಾಗ್ತದೆ. ಈಗ ಊಟ ತಿಂಡಿ ತಿನಿಸುಗಳ ರೇಟ್ ಏನಿದೆ, ಯಾವ ರೀತಿ ನೀವೇ ಇದು ಜಾಸ್ತಿ ಮಾಡ್ತೀರಾ ಅಥವಾ ಮಾಲೀಕರ ಸಂಘದ ಏನಲ್ಲ? ಅದೀಗ ಮಾಲೀಕರು ಎಲ್ಲ ಮೀಟಿಂಗ್ ಮಾಡ್ತಾರೆ, ಮಾಡಿ ಬರ್ತದೆ, ಅದರ ಪ್ರಕಾರ ನಾವು ಜಾಸ್ತಿ ಮಾಡ್ತೇವೆ. ಮೇ ತಿಂಗಳ ಆರಂಭದಲ್ಲೇ ಒಂದು ಶಾಕ್ ಎದುರಾಗಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆಗಳ ಒಂದು ಹೆಚ್ಚಳ ಆಗಿರುವಂಥದ್ದು. ಇದು ಹೋಟೆಲ್ ಉದ್ಯಮಕ್ಕೂ ಬಿಸಿ ತಟ್ಟಿದ್ದು, ಗ್ರಾಹಕರಿಗೂ ಕೂಡ ಇದರ ಹೊರೆ ಕೂಡ ಬೀಳುವಂತಹ ಎಲ್ಲ ಭಯ ಆವರಿಸಿದೆ. ಈ ಕುರಿತು ಮಾತನಾಡೋಕ್ಕೆ ನಮ್ಮ ಜೊತೆ ಮಂಗಳೂರಿನ ಮೀನಾ ಹೋಟೆಲ್ ಮಾಲೀಕರಾದ ವಿಜಯ್ ಕುಮಾರ್ ಆಳ್ವಾರು ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ ಮೇ ತಿಂಗಳ ಆರಂಭದಲ್ಲೇ ಈ ವಾಣಿಜ್ಯ ಬೆಳೆಗಳ ಸಿಲಿಂಡರ್ ಏನು ಬೆಲೆ ಇದೆ ಹೆಚ್ಚಳವಾಗಿದೆ, ಇದು ಹೋಟೆಲ್ ಉದ್ಯಮಕ್ಕೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ? ಹೌದು, ಅರಬ್ ದೇಶಗಳಲ್ಲಿ ನಡೆಯುವಂಥ ಯುದ್ಧಗಳಿಂದಾಗಿ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಅದನ್ನು ಕಾರಣವಾಗಿಟ್ಟುಕೊಂಡು ನಮ್ಮ ಇಲ್ಲಿ ಕೂಡ ಗ್ಯಾಸ್ ಬೆಲೆಯನ್ನು ಗಗನಕ್ಕೇರಿಸುವಂಥ ಒಂದು ಕೆಲಸ ಆಗಿದೆ. ಯಾಕಂತ ಹೇಳಿದರೆ ಫೆಬ್ರವರಿ ಕೊನೆಯ ಅವಧಿಯಲ್ಲಿ 1620 ರೂಪಾಯಿ ಇದ್ದಂತಹ ಬೆಲೆ ಈಗ ಏಪ್ರಿಲಲ್ಲಿ 2 ಬಾರಿ ಏರಿಸಿದರು. ಅದರ ನಂತರ ಮೇಯಲ್ಲಿ 3063 ರೂಪಾಯಿಗೆ ಏರಿಸಿದ್ದಾರೆ. ಅಂದರೆ 993 ರೂಪಾಯಿ ಒಂದು ಸಿಲಿಂಡರ್ ಮೇಲೆ ಏರಿಸಿದ್ದಾರೆ. ಇದು ಸಾಧಾರಣವಾಗಿ ಮಧ್ಯಮ ವರ್ಗದ ಹೋಟೆಲ್ಗಳಲ್ಲಿ ದಿವಸಕ್ಕೆ 1-2 ಸಿಲಿಂಡರ್ ಯೂಸ್ ಮಾಡುವವರಿಗೆ ದಿವಸಕ್ಕೆ ಒಂದು 2,000 ರೂಪಾಯಿ ಹೊರೆ ಬಿದ್ದರೆ ತಿಂಗಳಿಗೆ ಆಗುವಾಗ ಒಂದು 60,000 ರೂಪಾಯಿ ಎಕ್ಸ್ಟ್ರಾ ಹೊರೆ ಆಯಿತು. ಇದು ನಮ್ಮಲ್ಲಿ ಉಳಿಯುವಂಥ ಒಂದು ನಮ್ಮ ಆದಾಯದ ಮೇಲೆ ಹೊರೆ ಬೀಳ್ತದೆ ಹೊರತು ಬೇರೆ ಯಾವುದರಲ್ಲಿ ಇದಕ್ಕೆ ಸರಿದೂಗಿಸಲಿಕ್ಕೆ ಆಗಲ್ಲ. ಆದ ಕಾರಣ ಈಗ ಎಲ್ಲ ಇಲ್ಲಿ ನಡೆಯುವಂಥ ನಮ್ಮ ಹತ್ರ ವ್ಯವಹಾರ ಆಗುವಂಥ ಎಲ್ಲ ವಸ್ತುಗಳ ಬೆಲೆಯನ್ನು ಕೂಡ ನಾವು ಏರಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಮಗೆ ಈ ಬೆಲೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಹೊರೆಯನ್ನು ಯಾವತ್ತೂ ನೀಡಿರಲಿಲ್ಲ. 2014ರಲ್ಲಿ 2475 ರೂಪಾಯಿ ಇದ್ದಂತಹ ಗ್ಯಾಸ್ ಬೆಲೆ ಮತ್ತೆ ಕ್ರಮೇಣ ಕೆಳಗೆ ಬಂದು ಈಗ ಅದೇ 1-2 ತಿಂಗಳ ಹಿಂದುಗಡೆ 1600 ರೂಪಾಯಿ ಇದ್ದದ್ದು, 1600 ಆಸುಪಾಸಲ್ಲಿದ್ದಂತು ಈಗ 3000, ಅಂದರೆ ಸಾಧಾರಣ 100 ಪಟ್ಟು ಬೆಲೆ ಏರಿಕೆಯಾಗಿದೆ.
ಇದರಿಂದಾಗಿ ಇದು ನಮ್ಮ ಗ್ರಾಹಕರಿಗೆ ನಾವು ಕ್ರಮೇಣ ಏನು ಮಾಡಬೇಕಂತ ಹೇಳಿದರೆ ನಮ್ಮ ಹೊರೆಯನ್ನು ನಾವು ಗ್ರಾಹಕರ ಮೇಲೆ ಹಾಕಬೇಕು. ಇದು ಗ್ರಾಹಕರಿಗೆ ಹೊರೆ ಆಗ್ತದೆ. ಯಾಕಂತ ಹೇಳಿದರೆ ಇದರಿಂದಾಗಿ ಎಲ್ಲ ಗ್ರಾಹಕರು ಅಂದರೆ ಎಲ್ಲರನ್ನು ಹೇಳಲಿಕ್ಕೆ ಆಗಲ್ಲ ನಾವು. ಯಾಕಂತ ಹೇಳಿದರೆ ಒಂದು ಬಜೆಟಲ್ಲಿ ಊಟ ಮಾಡುವವರು ಕೂಡ ಇದ್ದಾರೆ, ಅವರು ಅನ್ಯ ಮಾರ್ಗವನ್ನು ಹುಡುಕಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಹೋಟೆಲ್ ಉದ್ಯಮದಲ್ಲಿ ನಮಗೆ ಅವರು ಬಡವರು ಅಂತ ಹೇಳಿ ಅದನ್ನು ನಾವು ದರ ಕಡಿಮೆ ಮಾಡಲಿಕ್ಕೆ ನಮ್ಮಿಂದ ಸಾಗಿದ್ದಾರೆ. ಯಾಕೆ ಅಂತ ಹೇಳಿ ನಾವು ಕೈಯಿಂದ ಹಾಕಿಕೊಂಡು ವ್ಯಾಪಾರ ಮಾಡೋದಲ್ಲ. ನಮಗೆ ಅಷ್ಟು ಇಷ್ಟು ಉಳಿತಾಯ ಆದರೆ ಮಾತ್ರ ನಮಗೆ ಹೋಟ್ಲನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಉಂಟು. ನಮ್ಮ ಜೊತೆ ಒಂದು 7-8 ಜನ ಕೆಲಸಕ್ಕಿರ್ತಾರೆ, ಅವರ ಜೀವನ ಕೂಡ ಇದರಲ್ಲೇ ಸಾಗುವಂಥದ್ದು. ಆದ ಕಾರಣ ಇದು ಹೋಟ್ಲ್ ಉದ್ಯಮಕ್ಕೆ ಬಹಳ ಹೊಡೆತ ಬಿದ್ದಿದೆ. ಪಂಚರಾಜ್ಯಗಳ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಇದನ್ನು ಸ್ವಲ್ಪ ಹಿಂದಕ್ಕೆ ಹಾಕಿರ್ಬೋದು, ಆದರೆ ಇದನ್ನು ಒಮ್ಮೆಗೆ ಇಷ್ಟು ದರ ಏರಿಕೆ ಅಂದರೆ 1993 ರೂಪಾಯಿ ಒಮ್ಮೆಗೆ ಏರಿಸಿರೋದು ಇದು ಗ್ರಾಹಕರಿಗೆ ಅಂತ ಹೊಡೆತ ಬೀಳುವಂಥದ್ದೇ ಸಂದರ್ಭ. ಆದ ಕಾರಣ ನಮಗೂ ಕೂಡ ಇದು ಗ್ಯಾಸ್ ಬಹಳ ದುಬಾರಿ ಅನ್ನಿಸ್ತಾ ಇದೆ. ಸರ್, ಇದೀಗ ಕೆಲ ದಿನಗಳ ಹಿಂದೆ, ಕೆಲ ವಾರಗಳ ಹಿಂದೆ ಅಸೆಂಬ್ಲಿ ಚುನಾವಣೆ ನಡೆದಿತ್ತು. ಅದಾದ ನಂತರ ಇದೀಗ ಇದ್ದಕ್ಕಿಂತಲೇ ಒಮ್ಮೆಲೆ ದೊಡ್ಡದಂಥ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಈ ಒಂದು ನಿರ್ಧಾರ, ಕೇಂದ್ರ ಸರ್ಕಾರ ನಿರ್ಧಾರ ಸರಿಯಾ? ಇದರ ವಿರುದ್ಧ ಮುಂದೆ ನೀವೇನು ಹೋರಾಟ ಮಾಡ್ತೀರಿ? ಇಲ್ಲ ಸರ್, ಮಂಗಳೂರಿನಲ್ಲಿ ನಾನು ಹೇಳುವ ಮಟ್ಟಿಗೆ ಅಂತ ಹೇಳಿದರೆ ಹೋಟೆಲ್ ಅಸೋಸಿಯೇಷನ್ ಉಂಟು, ಆದರೆ ಹೋಟೆಲ್ ಅಸೋಸಿಯೇಷನ್ ಅಷ್ಟು ಆಕ್ಟಿವ್ ಆಗಿ ಇಲ್ಲ ಅಂತ ಹೇಳ್ಬೋದು ನಾವು ಮಂಗಳೂರಲ್ಲಿ. ಇದ್ರ ಬಗ್ಗೆ ಅಂದರೆ ಎಲ್ಲ ಹೋಟೆಲ್ನವರು ಕೂಡ ಇದರಲ್ಲಿ ಹೋಟೆಲ್ ಅಸೋಸಿಯೇಷನ್ ಇಲ್ಲ, ಕೆಲವಾರು ಹೋಟೆಲ್ಗಳು ಮಾತ್ರ ಇದೆ ಅಷ್ಟೇ. ಆದ ಕಾರಣ ಹೋಟೆಲ್ನವರೇ ಸೇರಿಕೊಂಡು ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯಾದರೂ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬಹುದೇ ಹೊರತು ಯಾವುದೇ ಕಾರಣಕ್ಕೂ ಹೋರಾಟ ಮಾಡುವಂಥದ್ದು ಸ್ವಲ್ಪ ಕಷ್ಟನೇ. ಆದರೆ ಒಮ್ಮೆಗೆ ಇಷ್ಟು ದುಬಾರಿ ಬೆಲೆ ಏರಿಸಿರೋದಂತೂ ಭಾಳ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಸರ್, ಇದೀಗ ಗ್ಯಾಸ್ ದರ, ವಾಣಿಜ್ಯ ಬಳಕೆ ಗ್ಯಾಸ್ ದರ ದುಬಾರಿಯಾಗಿ ಏರಿಕೆಯಾಗಿದೆ. ಗ್ರಾಹಕರಿಗೆ ಕೂಡ ಇದು ಒಂಥರ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ. ನೀವು ಈ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ನೀವೇ ಮಾಡ್ತೀರಾ ಅಥವಾ ಹೋಟೆಲ್ ಮಾಲೀಕರ ಸಂಘ ಸಭೆಯಲ್ಲಿ ಏನಾದರೂ ತೀರ್ಮಾನ ಮಾಡ್ತೀರಾ? ಇಲ್ಲ ಸರ್, ಹೋಟೆಲ್ ಅಸೋಸಿಯೇಷನಲ್ಲಿ ಈ ಗ್ರಾಹಕರಿಗೆ ವಿಧಿಸುವಂಥ ಬೆಲೆಯ ಬಗ್ಗೆ ಯಾವುದೇ ನಿರ್ಧಾರ ಇಲ್ಲ. ಅದು ಅವರವರ ಹೋಟ್ಲಿಗೆ ಅವರವರಿಗೆ ಸಂಬಂಧಪಟ್ಟದ್ದು. ಅಂತ ಹೇಳಿದರೆ ಹೋಟ್ಲುಗಳಲ್ಲೂ ಕೂಡ ತುಂಬ ವ್ಯತ್ಯಾಸಗಳಿದೆ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತೇಳಿ ತುಂಬ ಡಿಫರೆನ್ಸ್ ಇದೆ. ಆದ ಕಾರಣ ಅದನ್ನು ಹೋಟೆಲ್ ಅಸೋಸಿಯೇಷನ್ ನಿರ್ಧಾರ ಮಾಡೋದಿಲ್ಲ, ನಾವೇ ನಿರ್ಧಾರ ಮಾಡೋದು. ಬೆಲೆಯನ್ನು ಸ್ವಲ್ಪ ಮಟ್ಟಿಗೆ ಏರಿಸ್ತೇವೆ, ಖಂಡಿತ ಏರಿಸ್ತೇವೆ. ಯಾಕಂತ ಹೇಳಿದರೆ ನಮಗೆ ಗ್ಯಾಸ್ ಹೊರೆ ಮಾತ್ರವಲ್ಲ, ಈ ಗ್ಯಾಸ್ ಹೊರೆಯಿಂದಾಗಿ ಎಲ್ಲ ನಮಗೆ ಬರುವಂಥ ಉಳಿದ ದವಸ ಧಾನ್ಯಗಳು, ತರಕಾರಿಗಳ ಬೆಲೆ ಕೂಡ ಗಗನಕ್ಕೆ ಏರಿದೆ. ಮತ್ಸ್ಯಕ್ಷಾಮ ಉಂಟಾಗಿದೆ, ಮತ್ಸ್ಯದ ಬೆಲೆ ಕೂಡ ತುಂಬ ದುಬಾರಿಯಾಗಿದೆ. ಆದ ಕಾರಣ ನಾವು ಬೆಲೆ ಏರಿಸುವುದು ನಮಗೆ ಅನಿವಾರ್ಯವಾದ ಪರಿಸ್ಥಿತಿಯನ್ನು ಹುಟ್ಟುಹಾಕಿದೆ. ಇದೀಗ ಮುಖ್ಯವಾಗಿ ನೀವು ಇದೀಗ ಗ್ಯಾಸ್ ಕೊರತೆ ಇಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಗ್ಯಾಸನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ತೀರಾ ಅಡುಗೆಗೆ ಅಥವಾ ಕಟ್ಟಿಗೆ ಮೂಲಕ ಅಡುಗೆ ಮಾಡ್ತೀರಾ? ಇಲ್ಲ, ನನ್ನ ಹೋಟ್ಲಿನ ಪರಿಸ್ಥಿತಿಯಲ್ಲಿ ನನಗೆ ಗ್ಯಾಸ್ ಮಾತ್ರ ಉಪಯೋಗಕ್ಕೆ ಸಾಧ್ಯತೆ ಉಂಟಷ್ಟೇ. ನನಗೆ ಅಂದರೆ ಬೇರೆ ಕಟ್ಟಿಗೆಯನ್ನು ಉಪಯೋಗಿಸುವಂಥ ಅವಕಾಶ ನನ್ನಲ್ಲಿ ಇಲ್ಲ. ಕೆಲವಾರು ಹೋಟೆಲ್ಗಳು ಅದನ್ನು ಸ್ವಲ್ಪ ಮಟ್ಟಿಗೆ ಈಗ ಕಟ್ಟಿಗೆಗೆ ಅವರು ಸ್ವಲ್ಪ ಜಾರಿಕೊಳ್ಬೋದು ಅಷ್ಟೇ. ಆದರೂ ಕೂಡ ಕಟ್ಟಿಗೆಗೆ ಜಾರಿಕೊಂಡ ಕೂಡಲೇ ನಮಗೆ ಕಾರ್ಮಿಕರ ಸಮಸ್ಯೆ ಉಂಟಾಗ್ತದೆ. ಯಾಕಂತ ಹೇಳಿದರೆ ಇಷ್ಟವರೆಗೆ ಗ್ಯಾಸಲ್ಲಿ ಅಡುಗೆ ಮಾಡ್ತಿದ್ದಂಥ ಕಾರ್ಮಿಕರು ಕಟ್ಟಿಗೆಯನ್ನು ಉಪಯೋಗಿಸಿಕೊಂಡು ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದು ಸ್ವಲ್ಪ ಕಷ್ಟ ಸಾಧ್ಯನೇ. ಸರ್, ಇದು ಗ್ಯಾಸ್ ದರ ಏರಿಕೆಯಿಂದ ನೀವು ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗಿರ್ಬೋದು. ಈ ಸಂದರ್ಭದಲ್ಲಿ ಗ್ರಾಹಕರ ಸಂಖ್ಯೆ ಮುಂಚೆಗಿಂತ ಈಗಲೂ ಕಡಿಮೆ ಆಗಿದೆ, ಅದೇ ರೇಷ ಇದೆ? ಇಲ್ಲ, 2 ದಿವಸ ಆಗಿರೋದಷ್ಟೇ. ಆದ ಕಾರಣ ನಮಗೆ ಅದರ ಬಗ್ಗೆ ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ. ಕ್ರಮೇಣ ನಮಗೆ ಆಗ್ತದೆ ಸರ್, 100% ಅದರಲ್ಲಿ ಗ್ರಾಹಕರಲ್ಲಿ ಸ್ವಲ್ಪ ಕಡಿಮೆ ಬರುವಂಥ ಸಾಧ್ಯತೆಗಳು ಇರ್ತವೆ. ಯಾಕಂತ ಹೇಳಿದರೆ ಈಗ ಆಲ್ರೆಡಿ ವಿಪರೀತವಾದ ಸೆಕೆಯಿಂದಾಗಿ ಕೂಡ ಮಧ್ಯಾಹ್ನದ ಹೊತ್ತಿನ ಗ್ರಾಹಕರು ತುಂಬ ಕಡಿಮೆ ಆಗಿದ್ದಾರೆ. ಯಾಕಂತ ಹೇಳಿದರೆ ಆಲ್ರೆಡಿ ಎಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಸಿ ಹವೆ ಉಂಟು, ಆದ ಕಾರಣ ಹೊರಗಡೆ ಬರಬಾರ್ದು ಅನ್ನೋದು ಒಂದು ಪ್ರಚಾರ ಕೂಡ ಉಂಟು. ಅದಂದರೆ ಸುಳ್ಳು ಪ್ರಚಾರ ಕೂಡ ಆಗಿರ್ಬೋದು, ಆದರೂ ಕೂಡ ಜನಗಳು ಅದನ್ನು ನಂಬ್ತಾರೆ. ಆದ ಕಾರಣ ಮಧ್ಯಾಹ್ನದ ಹೊತ್ತಿನಲ್ಲಿ ಜನಗಳು ಸಂಚಾರ ಮಾಡೋದು ತುಂಬ ಕಡಿಮೆನೇ ಇದೆ. ಆದ ಕಾರಣ ನಮಗೆ ಈ ಸದ್ಯದ ಮಟ್ಟಿಗೆ ಈ ಗ್ಯಾಸಿನ ಹೊಡೆತನ ಅಥವಾ ಈ ಸೆಕೆಯ ಹೊಡೆತನ ಅನ್ನೋದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಹೊಡೆತ ಉಂಟು. ಸರ್, ಮುಖ್ಯವಾಗಿ ಇದೀಗ ಗ್ಯಾಸ್ ಕೊರತೆಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ನಿಮಗೆ ಹೋಟೆಲಲ್ಲಿ ಇಲ್ಲಿ ನಿಮ್ಮ ಫುಡ್ ತಯಾರಿಸೋಕೆ ಕನಿಷ್ಠ ಅಂದರೆ ಎಷ್ಟು ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ? ನನಗೆ ಇಲ್ಲಿ ಸದ್ಯದ ಮಟ್ಟಿಗೆ 1 ಸಿಲಿಂಡರ್ ದಿವಸಕ್ಕೆ ಬೇಕಾಗ್ತದೆ ಸರ್. 1 ಸಿಲಿಂಡರ್ ದಿವಸಕ್ಕೆ ಅಂತ ಹೇಳಿದರೆ ನನಗೆ 1,000 ರೂಪಾಯಿ ಹೊರ ಬಂದೇ ದಿವಸಕ್ಕೆ ಬಿತ್ತು. ತಿಂಗಳಾಗುವಾಗ 30,000 ರೂಪಾಯಿ ಹೊರ ಬಿತ್ತು. ಆದ ಕಾರಣ ಅದನ್ನು ನಾವು ವಿಂಗಡಣೆ ಮಾಡಲೇಬೇಕಾಗ್ತದೆ. ನಿಮ್ಮ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇದೆ? ಸದ್ಯದ ಮಟ್ಟಿಗೆ ಇದೆ, ಬೇಡಿಕೆಗೆ ತಕ್ಕಂತೆ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಹೋಟೆಲಲ್ಲಿ ಏನಾದರೂ ಬೆಲೆ ಏರಿಕೆ ಮಾಡಿದ್ದೀರಾ ತಿಂಡಿ ತಿನಿಸುಗಳಲ್ಲಿ? ಹೌದು, ಸ್ವಲ್ಪ ಮಟ್ಟಿಗೆ ಏರಿಸಿದ್ದೇನೆ. ನಾನೊಂದು 5 to 7% ಏರಿಸಿದ್ದೇನೆ ಆಲ್ರೆಡಿ. ಮಾಡಲೇಬೇಕಾಗ್ತದೆ ಸರ್, ನಮಗೆ ವಿಧಿ ಇಲ್ಲ ಬೇರೆ.
ಈಗ ಸಿಲಿಂಡರ್ ಬೆಲೆ ಆ ಕಡೆ ಬೆಲೆ ಜಾಸ್ತಿ ಆದರೆ ಈ ಕಡೆ ನಿಮಗೆ ಫುಡ್ಗಳ ರೇಟ್ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಹೋಟೆಲಲ್ಲಿ ದುಡಿತಾ ಇರುವಂಥ ಕಾರ್ಮಿಕರ ಸಂಖ್ಯೆಯಲ್ಲಿ ಏನಾದರೂ ಕಡಿತ ಮಾಡಿದ್ದೀರಾ? ಅಂದರೆ ಮೊದಲಿದ್ದಷ್ಟು ಕಾರ್ಮಿಕರು ಈಗಲಿದ್ದಾರಾ? ಇಲ್ಲ, ಕಾರ್ಮಿಕರು ಅವರೇ ಇದ್ದಾರೆ, ಎಲ್ಲರೂ ಅವರೇ ಇದ್ದಾರೆ. ಯಾಕಂತ ಹೇಳಿದ್ರೆ ಕಾರ್ಮಿಕರನ್ನು ನಾವು ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿ ಕಾರ್ಮಿಕರನ್ನು ನಾವು ಕಡಿತ ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ವ್ಯಾಪಾರವನ್ನು ಈಗ ಸದ್ಯದ ಮಟ್ಟಿಗೆ ನಾವು ಒಂದೆರಡು ದಿವಸದ ಮಟ್ಟಿಗೆ ಹೊಡೆತ ಬಿದ್ದರೂ ಕೂಡ ಅದು ಪರ್ಮನೆಂಟ್ ಆಗಿರಲ್ಲ. ಮತ್ತೆ ಯಾಕಂತ ಹೇಳಿದ್ರೆ ಹೋಟ್ಲನ್ನು ಅವಲಂಬಿಸುವವರು ಹೋಟ್ಲನ್ನು ಅವಲಂಬಿಸಿರ್ತಾರೆ. ಯಾಕಂತ ಹೇಳಿದ್ರೆ ಮನೆಗಳಿಗೆ ಹೋಗ್ಲಿಕ್ಕೆ ಆಗದೇ ಇದ್ದವರು ಮಾತ್ರ ಹೋಟ್ಲನ್ನು ಅವಲಂಬಿಸಿರೋದು. ಆದ ಕಾರಣ ಅದು ಮತ್ತೆ ವಾಪಸ್ ಬರ್ತಾರೆ, ಒಂದೆರಡು ದಿವಸದ ಮಟ್ಟಿಗೆ ಮಾತ್ರ ಹೊಡೆತ ಬೀಳ್ಬೋದು ಅಷ್ಟೇ. ಸರ್, ಇದೀಗ ಬೆಲೆ ಏರಿಕೆ ವಿರುದ್ಧ ಹೋಟೆಲ್ ಮಾಲೀಕರ ನಿಮ್ಮ ನೇತೃತ್ವ ಏನಾದರೂ ಹೋರಾಟ ಮಾಡುವಂಥ ಏನಾದರೂ ನಿರೀಕ್ಷೆ ಇದೆಯಾ? ಇಲ್ಲ ಸರ್, ಅದು ಅಧ್ಯಕ್ಷರೇ ಹೇಳಬೇಕಷ್ಟೇ. ನಮ್ಮ ಕುಡುಪಿ ಜಗದೀಶ್ ಶೆಣೈ ಅವರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು, ಅವರು ಹೇಳಬೇಕಷ್ಟೇ. ಅವರು ಹೇಳಿದರೆ ನಾವು ಕೂಡ ಅವರ ಜೊತೆಗೆ ಸಮಾನ ಮನಸ್ಕರ ಅಂತ ಹೇಳಿ ಎಲ್ಲ ಇದ್ದವರನ್ನೆಲ್ಲ ಸೇರಿಸಿಕೊಂಡು ಹೋರಾಟ ಮಾಡುವುದಕ್ಕೆ ನಾನು ಸಿದ್ಧ ಇದ್ದೇನೆ. ಅವರು ಕರೆದರೆ ನಾನು ಹೋಗಲಿಕ್ಕೆ ಸಿದ್ಧರಿದ್ದೇನೆ. ಓಕೆ ಸರ್, ಥ್ಯಾಂಕ್ ಯು.